ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ರೆಸಿಪಿನಲ್ಲಿ ಕ್ರಿಸ್ಮಸ್ ಸ್ಪೆಷಲ್ ಆಗಿ ಸೂಪರ್ ಸಾಫ್ಟ್ ಆಗಿರುವಂಥ ಸ್ಪಾಂಜಿ ಆಗಿರುವಂಥ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದಾದಂಥ ಪ್ಲಮ್ ಕೇಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸ್ ಇದೆ. ಬಾದಾಮ್, ಗೋಡಂಬಿ, ದ್ರಾಕ್ಷಿ, ಕರಿ ದ್ರಾಕ್ಷಿ, ಹಾಗೆ ವಾಲ್ನಟ್ ಇದೆ. ಎಲ್ಲ ಥರದ್ದು ಇಲ್ಲಿ ಡ್ರೈ ಫ್ರೂಟ್ಸ್ ಇದೆ. ಹಾಗೆ ಟೂಟಿ ಫ್ರೂಟಿ ಕೂಡ ಗ್ರೀನ್ ಕಲರ್ ಹಾಗೆ ರೆಡ್ ಕಲರ್ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ ಒಂದು ಅರ್ಧ ಕಪ್ ಆಗೋಷ್ಟು ಆರೆಂಜ್ ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ಜ್ಯೂಸನ್ನು ಇಲ್ಲಿ ಬಳಸ್ಬೋದು. ನಾನಿಲ್ಲಿ ಹೊರಗಡೆ ಎಲ್ಲ ಸಿಗುತ್ತಲ್ಲ ನಿಮಗೆ ಆರೆಂಜ್ ಜ್ಯೂಸ್, ಅದನ್ನೇ ಬಳಸಿದ್ದೀನಿ. ನೀವು ಬೇಕಿದ್ರೆ ಫ್ರೆಶ್ ಆಗಿ ಆರೆಂಜನ್ನು ತೊಗೊಂಬಂದು ಅದರಿಂದ ಜ್ಯೂಸ್ ತೆಗೆದು ಇದನ್ನು ಹಾಕ್ಕೊಳ್ಬೋದು. ಅರ್ಧ ಕಪ್ಪಷ್ಟು ಆರೆಂಜ್ ಜ್ಯೂಸನ್ನು ಹಾಕ್ಕೊಂಡು ಇದನ್ನು ಒಂದು 15 ನಿಮಿಷ ನೆನೆ ಕೊಡೋಣ, ಅಥವಾ ಅರ್ಧ ಗಂಟೆ ಬಿಟ್ಟರೆ ಏನು ತೊಂದರೆ ಇಲ್ಲ. ಇವಾಗ ಅಷ್ಟರಲ್ಲಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಸಕ್ಕರೆಯನ್ನು ಇಲ್ಲಿ ನಾವು ಕ್ಯಾರಮಲೈಸ್ ಮಾಡಬೇಕು. ಅಂದರೆ ಒಂದು ಹನಿ ಕೂಡ ನೀರನ್ನು ಸೇರಿಸಲಾರದೆ ಸಕ್ಕರೆಯನ್ನು ಕರಗಿಸ್ಬೇಕು. ಸೊ ನೋಡಿ, ಸಕ್ಕರೆ ಹಾಕಾದ್ಮೇಲೆ ಹೈ ಫ್ಲೇಮ್ಲಿ ಇಟ್ಕೊಂಡು ಇನ್ನೇನು ಕರ್ಗಕ್ಕೆ ಸ್ಟಾರ್ಟ್ ಆಗೋವರೆಗೂ ನೀವು ಹೈ ಫ್ಲೇಮ್ಲಿ ಇಟ್ಕೊಂಡೆ ಈ ಥರ ಕೈ ಆಡಿಸ್ತಾ ಇರಬೇಕು. ಕೈ ಬಿಡೋ ಹಾಗಿಲ್ಲ. ಕೈ ಬಿಟ್ಟರೆ ಸಕ್ಕರೆ ಏನಿದೆ ಗಂಟು ಆಗಿಬಿಡುತ್ತೆ, ಆವಾಗ ಈಸಿಯಾಗಿ ಕರಗೋದಿಲ್ಲ. ಆಮೇಲೆ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಆ ಕಡೆ ಈ ಕಡೆ ಹೋಗೋ ಹಾಗಿಲ್ಲ. ಇದನ್ನು ಮಾಡೋಕ್ಕೆ ಇಟ್ಟು ಗ್ಯಾಸ್ ಫ್ಲೇಮ್ ಮೇಲನ್ನ ಹೈ ಫ್ಲೇಮ್ಲಿ ಇಟ್ಕೊಂಡು ಮಾಡಬೇಕು. ಇನ್ನೇನು ನೋಡಿ, ಈ ಥರ ಸಕ್ಕರೆ ಕರಗ್ತಾ ಇದೆ ಅನ್ನೋವಾಗ ತಕ್ಷಣವೇ ಗ್ಯಾಸ್ ಫ್ಲೇಮನ್ನು ಲೋನಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದು ಪೂರ್ತಿಯಾಗಿ ಮಾಡಿ ಮುಗಿಸೋವರೆಗೂ ಕೂಡ ಲೋ ಫ್ಲೇಮ್ಲೇ ಇರಬೇಕು. ಈ ಥರ ಕೈ ಆಡಿಸ್ತಾ ನೋಡಿ ಪೂರ್ತಿಯಾಗಿ ಕರಗ್ತಾ ಬರುತ್ತೆ. ಲೋ ಫ್ಲೇಮ್ಲಿಟ್ಟು ಕರಗಿಸ್ತಾ ಇದ್ದೀನಿ. ಇವಾಗ ನೋಡಿ ಪೂರ್ತಿ ಈ ಥರ ಕರಗ್ತಾ ಇದೆ. ಇನ್ನೂ ಸ್ವಲ್ಪ ಗಂಟುಗಳು ಕಾಣಿಸ್ತಿರ್ತಲ್ಲ, ಅದು ಕೂಡ ಬೇಗನೆ ಕರಗುತ್ತೆ. ಈ ಥರ ನೋಡಿ ಕಲರ್ ಚೇಂಜ್ ಆಗುತ್ತೆ. ಈ ಥರ ಕಲರ್ ಚೇಂಜ್ ಆದ ತಕ್ಷಣ ಇದು ನಿಮಗೆ ಆಗಿದೆ ಅಂತ ಅಂದ್ಕೊಳ್ಳಿ. ತಕ್ಷಣವೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ನೋಡಿ. ಸೊ ನೋಡಿ, ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ನಮಗೆ ಸಿರಪ್ಪು ರೆಡಿ ಆಗುತ್ತೆ, ಶುಗರ್ ಸಿರಪ್. ಇದನ್ನು ಬೇರೆ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಪೂರ್ತಿಯಾಗಿ ತಣ್ಣಗೆ ಮಾಡ್ಕೋಬೇಕು ಇದನ್ನು. ಸೊ ಇವಾಗ ನೋಡಿ, ಆವಾಗಲೇ ನಾವು ನೆನೆಸಿಟ್ಟಂಥ ಡ್ರೈ ಫ್ರೂಟ್ಸ್ ಏನಿದೆ ಪೂರ್ತಿಯಾಗಿ ನೆನೆದಿದೆ ಈ ಜ್ಯೂಸ್ನಲ್ಲಿ. ಇದನ್ನು ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿ. ಪ್ಲಮ್ ಕೇಕ್ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬೇಕ್ರಿಗಳೆಲ್ಲ ಸಿಗುತ್ತಲ್ಲ, ಅದೇ ಥರ ಇರುತ್ತೆ. ಇವಾಗ ನೋಡಿ, ಡ್ರೈ ಫ್ರೂಟ್ಸ್ಗೆ ನಾನು ಒಂದು 1/4 ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. 1/4 ಕಪ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ರಿಫೈನ್ಡ್ ಆಯಿಲನ್ನು ಬಳಸಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಪೂರ್ತಿಯಾಗಿ ತಣ್ಣಗಾಗಿರುವಂಥ ಶುಗರ್ ಸಿರಪ್ ಏನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಒಂದು 3/4 ಕಪ್ ಅಷ್ಟು ಆಗುತ್ತೆ. ಇದನ್ನು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ನಾನಿಲ್ಲಿ ಒಂದು ಸ್ಟ್ರೈನರ್ನ ಇಟ್ಕೊಳ್ತಾ ಇದ್ದೀನಿ. ಸ್ಟ್ರೈನರ್ ಇಟ್ಕೊಂಡು ನಾವು ಮೈದಾ ಹಿಟ್ಟನ್ನು ತೊಗೊಂಡು, ನೋಡಿ 1 ಕಪ್ ಅಷ್ಟು ಮೈದಾ ಹಿಟ್ಟಿದೆ. 1 ಕಪ್ ಅಂದರೆ ಆಲ್ಮೋಸ್ಟ್ ಒಂದು 1/4 kg ಅಂತ ಹೇಳ್ಬೋದು, 250 ಗ್ರಾಮ್ ಅಂತ ಹೇಳ್ಬೋದು. ಮೆಜರ್ಮೆಂಟ್ಸ್ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಕೊಂಡು ನೀವು ಮಾಡ್ಕೊಳ್ಬೋದು. ನೋಡಿ, 1 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಿದ್ದೀನಿ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಹಾಕೋ ಏನಿದೆ ನೋಡಿ, ಕರೆಕ್ಟಾಗಿ ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಕೇಕ್ ಬರುತ್ತೆ, ಇಲ್ಲಾಂದರೆ ಕೇಕ್ ಹಾಳಾಗುತ್ತೆ. ಇವಾಗ ನೋಡಿ, 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್, ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಾದ್ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಟೆಕ್ಸ್ಚರ್ ಬರುತ್ತೆ ಈ ಕೇಕ್ದು. ಇವಾಗ ನೋಡಿ, ಹಾಕ್ಕೊಂಡು ಎಲ್ಲವನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಅಂದರೆ ಈ ಥರ ಸೋಸ್ಕೊಂಡು ಉಳಿದಿರೋ ಅಂಥದ್ದನ್ನು ತೆಗೆದುಬಿಡೋಣ. ಇವಾಗ ನೋಡಿ, ಅರ್ಧದಷ್ಟು ಮಾತ್ರ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಬಾಕಿ ಇದೆ ಹಾಕ್ಕೊಳ್ಳೋದು. ಈ ಥರ ಒಂದ್ಸರಿ ಕ್ಲೀನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪೂರ್ತಿ ಕಲ್ಕೋ ಹಾಗಿಲ್ಲ, ಯಾಕಂದರೆ ನಾವು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಹಾಕಿರೋದ್ರಿಂದ ಅದು ಫರ್ಮೇಟ್ ಆಗುತ್ತೆ. ಹಾಗಾಗಿ ನಿಧಾನವಾಗಿ ಈ ಥರ ರೌಂಡ್ ಕಟ್ ಪೊಸಿಷನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಉಳಿದಿರುವಂಥ ಮೈದಾ ಹಿಟ್ಟೇನಿದೆ ನೋಡಿ, ಮಿಕ್ಕಿರುವಂಥದ್ದು, ಅದನ್ನು ಕೂಡ ಹಾಕ್ಕೊಂಡು ಈ ಥರ ಸೋಸ್ಕೊಳ್ಳಿ. ಈ ಥರ ಸೋಸ್ಕೊಂಡು ಹಾಕೋದ್ರಿಂದ ನಮಗೆ ಪರ್ಫೆಕ್ಟ್ ಆಗಿರುವಂಥ ಕೇಕ್ ರೆಡಿ ಆಗುತ್ತೆ. ನೋಡಿ, ಇದಕ್ಕೇನೆ ನೋಡಿ, ಒಂದು ಲವಂಗ ಹಾಗೆ ಒಂದು ಅರ್ಧ ಇಂಚಷ್ಟು ಚಕ್ಕೆನ ಕುಟ್ಟಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಅದನ್ನು ಕೂಡ ಹಾಕ್ಕೊಳ್ಬೇಕು. ಇದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಈ ಪ್ಲಮ್ ಕೇಕ್ ಮಾಡಲಿಕ್ಕೆ. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇದರಿಂದ. ಈ ಫ್ಲೇವರ್ಗೋಸ್ಕರ ಅದನ್ನು ಹಾಕಲೇಬೇಕು. ಇವಾಗ ನೋಡಿ, ಈ ಥರ ರೌಂಡ್ ಕಟ್ ಡೈರೆಕ್ಷನಲ್ಲಿ ಒಂದು 2 ನಿಮಿಷ ಕೈ ಬಿಡಿದಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಹಿಟ್ಟಿನಲ್ಲಿ ಯಾವುದೇ ಗಂಟುಗಳು ಉಳ್ಕೊಳ್ಳೋದಿಲ್ಲ, ಕ್ಲೀನಾಗಿ ಹಿಟ್ಟು ಮಿಕ್ಸ್ ಆಗುತ್ತೆ.
ಒಂದು ಕೇಕ್ ಬ್ಯಾಟರ್ ನಮಗೆ ಪರ್ಫೆಕ್ಟ್ ಆಗಿರುವಂಥ ಕೇಕ್ ಬ್ಯಾಟರ್ ರೆಡಿ ಆಗುತ್ತೆ. ಇನ್ನೊಂದು ಟಿಪ್ ಏನಂದರೆ ಈ ಕೇಕು ಫ್ಲಫಿಯಾಗಿ ಸಾಫ್ಟಾಗಿ ಬರಬೇಕಂದ್ರೆ ನಾವು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಕಿ ಮಿಕ್ಸ್ ಮಾಡಿದ ತಕ್ಷಣವೇ ನಾವು ಇದನ್ನು ಬೇಕ್ ಮಾಡೋಕ್ಕೆ ಇಡಬೇಕು. ಜಾಸ್ತಿ ಹೊತ್ತು ಸಮಯ ತೊಗೊಳ್ಬಾರ್ದು. ಈ ಥರ ಮಿಕ್ಸ್ ಮಾಡಿ ಇಡೋ ಹಾಗಿಲ್ಲ ಜಾಸ್ತಿ ಹೊತ್ತು. ನೋಡಿ ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 2 ರಿಂದ 3 ಡ್ರಾಪ್ಸ್ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಫ್ಲೇವರ್ ಇರುತ್ತೆ. ಆಮೇಲೆ ಕೇಕ್ನಲ್ಲಿ ಜಾಸ್ತಿ ಫ್ಲೇವರ್ ಆದರೆ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಒಂದ್ಸರಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಡೈರೆಕ್ಟಾಗಿ ನಾನು ಆವಾಗಲೇ ಕೇಕ್ ಟಿನ್ನನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟರ್ ಪೇಪರ್ ಎಲ್ಲ ಹಾಕ್ಕೊಂಡು ಸೊ ನೋಡಿ, ಬಟರ್ ಪೇಪರ್ ಇಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೈದಾ ಹಿಟ್ಟು ಹಾಕ್ಕೊಂಡು ಡಸ್ಟ್ ಮಾಡ್ಕೊಳ್ಳಿ. ಡಸ್ಟ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಸೊ ಬಟರ್ ಪೇಪರ್ ಹಾಕೋದ್ರಿಂದ ಒಂದು ಪರ್ಫೆಕ್ಟ್ ಆಗಿರುವಂಥದ್ದು ನಿಮಗೆ ಬರುತ್ತೆ. ಕೇಕು ಎಲ್ಲೂ ಕೂಡ ಅಂಟ್ಕೊಳ್ಳಾರ್ದೆ ಬರುತ್ತೆ. ಇವಾಗ ನೋಡಿ ಒಂದ್ಸರಿ ಟ್ಯಾಪ್ ಮಾಡಿಕೊಂಡು ಎಡ್ಜಸ್ಗೂ ಕೂಡ ನಾನಿಲ್ಲಿ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನಿಲ್ಲಿ ಒಂದು 15 ನಿಮಿಷ ಮುಂಚೆ ಹೈ ಫ್ಲೇಮ್ಲಿ ಇಟ್ಕೊಂಡು ಒಂದು ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಪ್ರೀ ಹೀಟ್ಗೆ. ಇವಾಗ ಈ ಪ್ರೀ ಹೀಟ್ ಆದಂಥ ಕಡಾಯಿಗೆ ನಾವು ಆವಾಗಲೇ ಹಾಕಿಟ್ಕೊಂಡಂಥ ಕೇಕ್ ಟಿನ್ ಏನಿದೆ ಇದನ್ನು ಇಟ್ಕೊಂಡು ಸೆಟ್ ಮಾಡ್ಕೊಳ್ತೀನಿ. ಸೊ ಇಟ್ಟ ತಕ್ಷಣ ಮುಚ್ಚಳ ಮುಚ್ಚಿ 40 ರಿಂದ 45 ನಿಮಿಷ ಬಿಡಬೇಕಾಗುತ್ತೆ. ನಾನಿಲ್ಲಿ ಒಂದು 10 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಆಲ್ರೆಡಿ ಸ್ವಲ್ಪ ಉಬ್ಕೊಂಡು ಬಂದಿದೆ. ಈ ಟೈಮ್ನಲ್ಲಿ ನಾನು ಸ್ವಲ್ಪ ಡೆಕೋರೇಷನ್ಗೋಸ್ಕರ ಪ್ಲಮ್ ಕೇಕ್ ಯಾವ ರೀತಿ ಇರುತ್ತೆ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಆ ಥರ ಚೆನ್ನಾಗಿ ಕಾಣಿಸ್ಲಿ ಅಂತ ನೋಡಿ ಡೆಕೋರೇಷನ್ಗೆ ಅಂತ ನಾನು ಇಲ್ಲಿ ತೆಗೆದು ಡ್ರೈ ಫ್ರೂಟ್ಸ್ನ ಇದ್ರ ಮೇಲ್ಗಡೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಡಂಬಿ ಹಾಗೆ ಕರಿ ದ್ರಾಕ್ಷಿ, ನನ್ನ ಹತ್ರ ಏನೇನು ಡ್ರೈ ಫ್ರೂಟ್ಸ್ ಇದೆಯೋ ಎಲ್ಲವನ್ನು ನಾನಿಲ್ಲಿ ಈ ಥರ ಸೆಟ್ ಮಾಡಿಕೊಂಡು ಡೆಕೋರೇಟಿವ್ ಆಗಿ ಕಾಣಲಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಆಪ್ಷನಲ್ ಇದು. ಟೇಸ್ಟ್ ಅಂತೂ ಏನು ಡಿಫ್ರೆನ್ಸ್ ಆಗೋಲ್ಲ. ಒಳಗಡೆ ಕೂಡ ಸಿಕ್ಕಾಪಟ್ಟೆ ಡ್ರೈ ಫ್ರೂಟ್ಸ್ ಇದ್ದೇ ಇರುತ್ತೆ. ಇದು ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು ಮಾಡ್ತಿರೋದು. ಕೊನೆಯದಾಗಿ ಚೆರ್ರಿ ಕೂಡ ಹಾಕ್ಕೊಂಡಿದ್ದೀನಿ. ತುಂಬಾ ಸ್ಪೆಷಲಾಗಿ ಇತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಿಮ್ಗೆ ತೋರಿಸ್ತೀನಿ ಹೇಗೆ ಬಂದಿತ್ತು ಅಂತ. ಸೊ ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಮೇಲ್ಗಡೆ ಈ ಟೈಮ್ನಲ್ಲೇ ಇಟ್ಕೊಳ್ಬೇಕಾಗುತ್ತೆ. ಒಂದು 10 ನಿಮಿಷ ಬಿಟ್ಟೇ ಇಟ್ಕೊಳ್ಬೇಕು. ಮತ್ತೆ ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿ ನಾನು ತೋರಿಸ್ತೀನಿ. ಒಂದು 45 ನಿಮಿಷ ಆಗಿದೆ. ಕರೆಕ್ಟಾಗಿ ಟೈಮ್ ಸೆಟ್ ಮಾಡ್ಕೊಳ್ಳಿ. 45 ನಿಮಿಷ ಆಗಿದೆ. ಇವಾಗ ತೆಗೆದು ನಾನು ಚೆಕ್ ಮಾಡ್ಕೊಳ್ತೀನಿ ಒಂದ್ಸರಿ. ಈ ಥರ ಸ್ಟಿಕ್ಕು ಟೂತ್ ಪಿಕ್ಕು ಅಥವಾ ಈ ಥರ ಸ್ಟಿಕ್ ಇದ್ದರೆ ಇದನ್ನು ಚುಚ್ಚಿ ನೋಡ್ಕೊಳ್ಳಿ. ಅಂಟ್ಕೊಳ್ಳಿಲ್ಲ ಅಂದರೆ ಕರೆಕ್ಟಾಗಿ ಆಗಿದೆ ಅಂತ ಇದನ್ನು ತೆಗೆದುಬಿಡ್ತೀನಿ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಇದಾಗಿದೆ ಅಂತ ಗೊತ್ತಾದಾಗ ಮನೆಯೆಲ್ಲ ಚೆನ್ನಾಗಿ ಪರಿಮಳ ಬರ್ತಿರುತ್ತೆ. ಆವಾಗ ನೀವು ಆಗಿದೆ ಅಂತ ಅಂದ್ಕೊಂಡು ನೀವು ತೆಗಿಬೋದು ಚೆಕ್ ಮಾಡಿಕೊಂಡು. ಇವಾಗ ನೋಡಿ ತೆಗೆದು ಎಷ್ಟು ಸಾಫ್ಟ್ ಆಗಿದೆ ನೀವು ನೋಡ್ತಿರ್ಬೋದು. ತುಂಬಾ ಫ್ಲಫಿಯಾಗಿ ಸಾಫ್ಟ್ ಆಗಿರುವಂಥ ಪ್ಲಮ್ ಕೇಕ್ನ ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು. ಅದು ಕೂಡ ಓವನ್ ಇಲ್ಲದೆ ಮೊಟ್ಟೆ ಇಲ್ಲದೆ ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಇದನ್ನು ನೀವು ಕೂಡ ನಿಮ್ಮಲ್ಲಿ ಇವತ್ತೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ಬರ್ತಿಳಿಸಿ. ನಮ್ಮನೇಲಂತೂ ಒಂದು ಅರ್ಧ ಗಂಟೆ ಕೂಡ ಆಗಲಿಲ್ಲ. ಅರ್ಧ ಗಂಟೆಲಿ ಎಲ್ಲ ಖಾಲಿ ಆಗೋಯ್ತು, ಅಷ್ಟು ಚೆನ್ನಾಗಿತ್ತು. ಇವಾಗ ನೋಡಿ ನಾನು ಇದನ್ನ ಅನ್ಮೋಲ್ಡ್ ಮಾಡ್ತಾಯಿದ್ದೀನಿ. ಒಂದು ಪ್ಲೇಟ್ಗೆ ಈ ಥರ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆ ಇರೋಂಥ ಟೆಕ್ಸ್ಚರ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ. ಇವಾಗ ನೋಡಿ ಬಟರ್ ಪೇಪರನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಕಲರ್ ನೋಡಿ, ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೆಲ್ಲ ನಾವು ಮೆಜರ್ಮೆಂಟ್ಸ್ ಏನು ಕರೆಕ್ಟಾಗಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಮಾತ್ರ ಬರೋದು. ಮೆಜರ್ಮೆಂಟ್ಸ್ ಏನಾದರೂ ತಪ್ಪಾಗಿ ಹಾಕಿದ್ರೆ ಈ ಥರ ಬರೋಕ್ಕೆ ಸಾಧ್ಯನೇ ಇಲ್ಲ ಕೇಕು. ಇವಾಗ ನೋಡಿ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಇರುವಂಥ ಒಂದು ಪರ್ಫೆಕ್ಟ್ ಪ್ಲಮ್ ಕೇಕ್ನ ಮನೆಯಲ್ಲೇ ಸುಲಭವಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ನಾಳೆ ಕ್ರಿಸ್ಮಸ್ ಇರೋದ್ರಿಂದ ಮಕ್ಕಳು ಇರ್ತಾರೆ ಮನೆಯಲ್ಲಿ, ಮಕ್ಕಳಿಗೆ ಈ ಥರ ಮಾಡಿಕೊಡಿ. ತುಂಬ ಖುಷಿಯಾಗಿ ತಿಂತಾರೆ ಅಥವಾ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗುವಂಥ ಒಂದು ರೆಸಿಪಿನ ನಾನಿವತ್ತು ತೋರಿಸ್ತೀನಿ. ಸ್ವಲ್ಪ ಲೆಂತಿ ಆಯಿತು ವಿಡಿಯೋ, ಯಾಕಂದರೆ ಪರ್ಫೆಕ್ಟ್ ಆಗಿರುವಂಥ ರೆಸಿಪಿನ ನಾನು ತೋರಿಸ್ಬೇಕು. ಸುಮ್ಮನೆ 5 ನಿಮಿಷದಲ್ಲೆಲ್ಲ ಮುಗಿಸ್ಬಿಟ್ರೆ ನಿಮಗೂ ಕೂಡ ಅರ್ಥ ಆಗಲ್ಲ. ಆಗೋಗಿ ಒಂದು ಪರ್ಫೆಕ್ಟಾಗಿ ರೆಸಿಪಿ ತೋರಿಸ್ಬೇಕಂತ ಇದು ಸ್ವಲ್ಪ ಲೆಂತಿ ಆಯಿತು ವಿಡಿಯೋ. ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಫ್ಲಫಿಯಾಗಿದೆ ಅಂತ, ತುಂಬ ಚೆನ್ನಾಗಿತ್ತು. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ ಯು.